ಏನು ಬದಲಾಗಿದೆ? ರಾತ್ರಿ 12 ಗಂಟೆ ಹೊಡಿತು ಅನ್ನೋದು ಬಿಟ್ರೆ ನಿನ್ನೆ ಏನಿತ್ತು ಅದೇ ಇವತ್ತು. ಅದೇ ಕೆಲಸ, ಅದೇ ಸ್ಕೂಲು, ಅದೇ ಟೀಚರು, ಅದೇ ಅಪ್ಪ ಅಮ್ಮ, ಅದೇ ಫ್ರೆಂಡ್ ದಿನಾಲು ಕಾಲಿಂಗ್ ಮೇಲೆ ಹೊಡಿತಾನೆ. ಎಲ್ಲ ಸೇಮ್ ಟು ಸೇಮ್ ಇರಬೇಕಾದ್ರೆ ನಮ್ಮ ಜೀವನ ಬದಲಾಗುತ್ತೆ ಅಂತ ನಾವು ಹೇಗೆ ನಿರೀಕ್ಷೆ ಮಾಡ್ಬೋದು? ಸಾಧ್ಯನಾ? ಬೇಸಿಕ್ ಸೈಂಟಿಫಿಕ್ ಲಾ ಅಲ್ವಾ? ಔಟ್ಪುಟ್ ಇಸ್ ಪ್ರಪೋರ್ಷನಲ್ ಟು ಇನ್ಪುಟ್. ಯಾವುದು ಬದಲಾದಾಗ ಜೀವನ ಹೇಗೆ ಬದಲಾಗುತ್ತೆ? ಆಗುತ್ತೆ. ಯಾಕಂದ್ರೆ ಆ ಇನ್ಪುಟ್ ಅಲ್ಲಿ ಒಂದು ಮುಖ್ಯವಾದ ಅಂಶ ಇದೆ, ಅದು ನೀವು. ಯಾವುದು ಬದಲಾಗದೆ ಇದ್ರು ನೀವು ಬದಲಾದ್ರೆ, ನೀವೊಂದು ಸಣ್ಣ ರೀತಿಯಲ್ಲಿ ನೀವು ಯೋಚನೆ ಮಾಡೋ ರೀತಿನ ಬದಲಾಯಿಸಿದ್ರೆ, ಒಳ್ಳೆ ದಿಕ್ಕಲ್ಲಿ ಸ್ವಲ್ಪ ಬದಲಾದ್ರೆ, ಇವತ್ತಿಗಿಂತ ಮುಂದಿನ ವರ್ಷ 10ರಷ್ಟು ಯಶಸ್ಸನ್ನ ನೀವು ನೋಡ್ಬೋದು. ಹಾಗಾಗಿ ಇಟ್ ಇಸ್ ನಾಟ್ ಹೊಸ ವರ್ಷ ಅಲ್ಲ ಮುಖ್ಯ, ಹೊಸ ನೀವು ಮುಖ್ಯ. ಫಸ್ಟ್ ಆಫ್ ಆಲ್, ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಯೋಚನೆ ಮಾಡುವಂತ ರೀತಿ, ಇಂಗ್ಲಿಷಲ್ಲಿ ನಾವು ಆಟಿಟ್ಯೂಡ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ಟೂರಿಸ್ಟ್ ಬಂದಂತೆ ಹೊಸದಾಗಿ ಊರಿಗೆ, ಅಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇತ್ತು. 3 ಜನ ಕೆಲಸ ಮಾಡ್ತಿದ್ರು, ಕೂಲಿ ಕೆಲಸದವರು. ಮೊದಲನೇ ಅವನು ಕರೆದವನು, ಏನೇ ಮಾಡ್ತಿದ್ಯಾ ಅಂದ. ಅಯ್ಯ, ಬೆಳಗಿಂದ ಸಂಜೆವರೆಗೂ ದುಡಿತೀನಿ ಗುರುವೆ, ಈಡಿಕೆ, ಕಲ್ಲು, ಸಿಮೆಂಟು, ಇವ್ರು ಕೊಡೋ ಜುಜ್ಬಿ ಸಂಬಳಕ್ಕೆ ಬೆಳಗಿಂದ ಸಾಯಂಕಾಲ ಸಾಯ್ಬೇಕು ಅಂದಂತೆ. ಎರಡನೇ ಅವನು ಕೇಳ್ದ, ಏನೋ ಮಾಡ್ತಿದ್ಯಾ? ಅವ್ನು ಹೇಳಿದೆ, ಸಾರ್ ಬೆಳಗಿಂದ ಸಂಜೆವರೆಗೂ ದುಡಿತೀನಿ ಸರ್, ಸ್ವಲ್ಪ ದುಡ್ಡು ಕೊಡ್ತಾ ಸರ್, ಮನೆಗೆ ಹೋಗ್ತೀನಿ ಸರ್, ಹೆಂಡತಿ ಮಕ್ಕಳು ಸಾಕ್ತೀನಿ ಸರ್, ನಿಜವಾಗ್ಲೂ ನಮ್ಮ ಯಜಮಾನ ಚೆನ್ನಾಗಿರ್ಬೇಕು ಸರ್ ಅನ್ನಂತ. ಮೂರನೇ ಅವನು ಕೇಳ್ದ, ಏನ್ ಮಾಡ್ತಿದ್ದೆ? ದೇವಸ್ಥಾನ ಕಟ್ತಿದೀವಿ ರೀ, ಇಡೀ ರಾಜ್ಯಕ್ಕೆ ಬೆಸ್ಟ್ ದೇವಸ್ಥಾನ ಆಗುತ್ತಾರೆ, ಒಳಗೆ ದೇವ್ರು ಇರ್ತಾರೆ, ಎಲ್ಲ ಪೂಜೆ ಮಾಡ್ತಾರೆ, ಕ್ಯೂ ನಿಲ್ತಾರೆ ಭಕ್ತರು ಅನ್ನಂತೆ. ಮಾಡ್ತಿರೋದು ಅದೇ ಕೆಲಸ. ಒಬ್ಬ ಗೊಣಗ್ತಾ ಕೊರುಗ್ತಾ ಅವನ ಕೆಲಸದ ಬಗ್ಗೆನೇ ಒಂದು ಕಂಪ್ಲೇಂಟು. ಇನ್ನೊಬ್ಬನಿಗೆ ಅಟ್ಲೀಸ್ಟ್ ಒಂದು ಗ್ರಾಟಿಟ್ಯೂಡ್ ಇದೆ, ಅಯ್ಯೋ ನಾನು ಇದನ್ನ ಸಂಪಾದನೆ ಮಾಡ್ತಿದ್ದೀನಿ, ನನ್ನ ಜೀವನ ಇದರಿಂದ ನಡೀತಾ ಇದೆ ಅಂತ ಒಂದು ಥ್ಯಾಂಕ್ಸ್ ಇದೆ. ಆದರೆ ಮೂರನೇ ಅವನಿಗೆ ಅದು ದೇವಸ್ಥಾನ, ಅದು ಬರೀ ಕೆಲಸ ಅಲ್ಲ. ಹಾಗಾಗಿ ನೀವು ಮಾಡುವಂತ ಕೆಲಸವನ್ನ ನೀವು ಹೇಗೆ ನೋಡ್ತೀರಿ ಅನ್ನೋದೇ ಬಹಳ ಬಹಳ ಮುಖ್ಯ ಆಗುತ್ತೆ. ಅದೇ ಅಡುಗೆ ಮನೆ ಕೆಲಸನ ಕೆಲವರು, ಆಹಾ ನನ್ನ ಗಂಡ ಬರ್ತಾನೆ ಮನೆಗೆ, ಅವನು ನಾನು ಬಡಿಸ್ತಾ ಇದ್ದೀನಿ, ಎಂತ ಅದ್ಭುತವಾದ ಕೆಲಸ ಅನ್ಸುತ್ತೆ, ಇನ್ನು ಕೆಲವರು ಗುಣತಾನೇ ಮಾಡ್ತಿರ್ತಾರೆ, ಅದೇ ಕೆಲಸ. ಹಾಗಾಗಿ ನೀವು ಮಾಡುವಂತ ಯಾವುದೇ ವಿಷಯವನ್ನ ಮನಸ್ಫೂರ್ತಿಯಿಂದ ಮಾಡಿದಾಗ, ಹೃದಯ ತುಂಬಿ ಮಾಡಿದಾಗ, ಅದನ್ನ ಪ್ರೀತಿಸಿ ಮಾಡಿದಾಗ, ಕಾಯಕವೇ ಕೈಲಾಸ ಅನ್ಕೊಂಡು ಮಾಡಿದಾಗ ಅದರ ರಿಸಲ್ಟೇ ಬೇರೆ. ಸೊ ದ ಫಸ್ಟ್ ಥಿಂಗ್ ಈಸ್ ಆಟಿಟ್ಯೂಡ್. ನೀವು ಒಂದು ವಿಷಯನ ಹೇಗೆ ನೋಡ್ತೀರಿ, ನಿಮ್ಮ ಕೆಲಸ ಮಾತ್ರ ಅಲ್ಲ, ಎಲ್ಲ ವಿಷಯದ ಬಗ್ಗೆನೂ ನೀವು ಪಾಸಿಟಿವ್ ಆಗಿ ನೋಡಿದ್ರೆ, ಆಹಾ ಜಗತ್ತೆಲ್ಲ ಚೆನ್ನಾಗಿದೆ, ಎಲ್ಲರೂ ಸಹಾಯ ಮಾಡ್ತಾರೆ, ತುಂಬಾ ಜನ ಒಳ್ಳೆಯವರು ಇದಾರಪ್ಪ ಅಂದ್ರೆ ನೀವು ಅನ್ಕೊಂಡ್ರೆ ಅದು ಸತ್ಯ. ಎಲ್ಲ ಬರೀ ಫ್ರಾಡ್ಗಳು, ಎಲ್ಲ ಕೆಟ್ಟವರು ಮಾತ್ರ ನೀವು ಅನ್ಕೊಂಡ್ರೆ ಅದು ಸತ್ಯ. ನೀವು ಒಳಗೆ ಏನು ಅನ್ಕೋತೀರೋ ಅದೇ ಜಗತ್ತು. ಹೊಸ ವರ್ಷದಲ್ಲಿ ಎರಡನೇ ಮುಖ್ಯವಾದ ಪಾಯಿಂಟ್, ನಿಮ್ಮ ಬಗ್ಗೆ ನಿಮಗೆ ಇರುವಂತ ಇಮೇಜ್. ಒಬ್ಬರು ಒಂದು ಇಮೇಜ್ ಅಲ್ವಾ, ಇವರು ಆಕ್ಷನ್ ಹೀರೋ, ಅವರು ರೊಮ್ಯಾಂಟಿಕ್ ಹೀರೋ, ಇವರು ಕಾಮಿಡಿ ಹೀರೋ ಅಂತ ಬೇರೆ ಬೇರೆ ಇಮೇಜ್ಗಳಿದೆ ಅಲ್ವಾ. ಅದೇ ತರ ನಿಮ್ಮ ಬಗ್ಗೆ ನಿಮಗೆ ಇರುವಂತ ಇಮೇಜ್ ಯಾವುದು ಅನ್ನೋದೇ ಮುಖ್ಯ. ಎಷ್ಟೊಂದು ಜನ, ನಾನು ತುಂಬಾ ಸಣ್ಣ, ನಾನು ಡುಮ್ಮ, ನಾನು ಸೋಡಾ ಬುಡ್ಡಿ, ನಾನು ಕರಿಯ, ಇದು ಬರೀ ತಮ್ಮ ಬಗ್ಗೆ ತಾವೇ ಅನುಮಾನ ಪಡ್ಕೊಂಡು ಒಂದು ಕೀಳರಿಮೆ ಶುರು ಆಗ್ತಿದೆ. ಅದರ ಅಗತ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ದಾಟಿದ್ದು ಜೀವನ. ನಿಮ್ಮ ಒಳಗಿರೋ ಸತ್ವ ಮುಖ್ಯ, ನೀವು ಹೊರಗಡೆ ಹೇಗೆ ಕಾಣ್ತಾ ಇದ್ದೀರಿ ಅದೆಲ್ಲ ಮುಖ್ಯ. ಸೊ ನಿಮ್ಮ ಬಗ್ಗೆ ನಿಮಗೆ ಒಂದು ಒಳ್ಳೆ ಇಮೇಜ್ ಇರಬೇಕು. ಜೀವನದ ಎಲ್ಲಾ ಸುಂದರವಾದ ವಿಷಯಗಳಿಗೂ ಅರ್ಹತೆ ನಿಮಗಿದೆ ಅಂತ ನೀವು ನಂಬಬೇಕು. ಫಸ್ಟ್ ನೀವೇ ನಂಬಿಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಬರುತ್ತೆ? ಏನೇನೋ ನಂಬ್ತಿರಲ್ಲ ನೀವು ಈ ಧರ್ಮ ನಂಬ್ತೀರಿ, ಆ ಧರ್ಮ ನಂಬ್ತೀರಿ, ಅಥವಾ ಈ ದೇವರು ನಂಬ್ತೀರಿ, ಆ ದೇವರು ನಂಬ್ತೀರಿ, ಈ ಸಿದ್ಧಾಂತವನ್ನು ನಂಬ್ತೀರಿ, ಆ ಸಿದ್ಧಾಂತವನ್ನು ನಂಬ್ತೀರಿ. ಆ ನಂಬಿಕೆಗಳಿಂದ ಕೆಲವು ಟೈಮ್ ನಿಮ್ಗೆ ಅನುಕೂಲ ಆಗಿದೆ, ಕೆಲವು ಟೈಮ್ ನಿಮ್ಗೆ ತೊಂದರೆ ಆಗಿದೆ. ಎಷ್ಟೊಂದು ನಂಬಿಕೆ ಇದೆಯಲ್ಲ, ಈ ನಂಬಿಕೆ ಎಲ್ಲ ಇರಲಿ, ಇದೆಲ್ಲ ಬೇಡ ಅಂತ ಹೇಳ್ತಿಲ್ಲ. ಇದರ ಜೊತೆ ಒಂದು ಹೊಸ ನಂಬಿಕೆ ಈ ಹೊಸ ವರ್ಷದಲ್ಲಿ ಶುರು ಆಗಲಿ. ನಿಮ್ಮನ್ನ ನೀವು ನಂಬಬೇಕು. ಮೊದಲು ಬಿಲೀವ್ ಇನ್ ಯೋರ್ ಸೆಲ್ಫ್, ದಟ್ ಇಸ್ ದ ಬೇಸಿಕ್ ಥಿಂಗ್. ಸೊ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇದೆ, ನಿಮ್ಮನ್ನು ನೀವು ನಂಬ್ತೀರಿ, ಅದು ಜಂಬ ಅಲ್ಲ, ಇಟ್ ಇಸ್ ವೆರಿ ವೆರಿ ಕರೆಕ್ಟ್ ಎಸ್ಟಿಮೇಟ್ ಆಫ್ ಯೋರ್ ಸೆಲ್ಫ್ ಅಂತ ಅನ್ಕೋಣ. ನಿಮ್ಮೊಂದು ಅದ್ಭುತವಾದ ಆಟಿಟ್ಯೂಡ್ ಇದೆ ಅಂತ ಅನ್ಕೋಣ, ಆದರೆ ಅದು ಸಾಲಲ್ಲ. ಇನ್ನೂ ಕೆಲವು ವಿಷಯಗಳು ಬೇಕಾಗುತ್ತೆ. ನಿಮ್ಮ ತಲೆಯಲ್ಲಿ ಅದ್ಭುತವಾದ ಐಡಿಯಾಗಳಿರ್ಬೋದು. ನೀವು ರೋಡಲ್ಲಿ ನೋಡ್ತಿರಲ್ಲ, 1000 ಜನ ಇದಾರಲ್ಲ, ಆ 1000 ಜನ ತಲೆಯಲ್ಲೂ ಒಬ್ಬೊಬ್ಬನ ತಲೆಯಲ್ಲಿ ಒಂದು ಐಡಿಯಾ ಇದೆ, ಖಂಡಿತವಾಗಿದೆ, ಒಂದು ಅದ್ಭುತವಾದ ಐಡಿಯಾ ಇದೆ. ಐಡಿಯಾಗಳು ಏನು ಕೊರತೆನೇ ಇಲ್ಲ ಎಲ್ಲೂ, ಆದರೆ ಆ ಐಡಿಯಾನ ಕಾರ್ಯರೂಪಕ್ಕೆ ತರಬೇಕು. ನಾನೊಬ್ಬ ಡೈರೆಕ್ಟರ್ ಆಗಿ ದಿನಾಲು ಬೆಳಗ್ಗೆ ಆಕ್ಷನ್ ಅಂತಿರ್ತೀನಿ. ಆಕ್ಷನ್, ದಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಬರೀ ಐಡಿಯಾ ತಲೆಯಲ್ಲಿ ಉಳಿದಲ್ಲಿ ಏನಾಗ್ತಾ ಇದೆ? ಕಾರ್ಯರೂಪದಲ್ಲಿ ಆ ಐಡಿಯಾ ಬರಲಿಲ್ಲ ಅಂದ್ರೆ ಐಡಿಯಾ ಇದ್ದಿದ್ದು ವೇಸ್ಟ್. ಹಾಗಾಗಿ ಅದನ್ನು ಕಾರ್ಯರೂಪಕ್ಕೆ ತರುವಂತ ಎಲ್ಲ ತಯಾರಿಕೆಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ದುಮ್ಕೋದಲ್ಲ. ನನಗೆ ಈಜಕ್ಕೆ ಇಷ್ಟ ಆಗ್ಬಿಟ್ಟು ಸಮುದ್ರ ದುಮ್ಬಿಟ್ಟು ಅಲ್ಲಿ ಮುಳುಗ್ಬಿಡ್ತೀರಾ. ಈಜ ಕಲಿಬೇಕಲ್ವಾ ಫಸ್ಟ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರಿಪರೇಷನ್. ತಯಾರಿಕೆ. ನೀವು ಏನು ಆಗಬೇಕು ಅಂತ ಇಷ್ಟಪಡ್ತೀರೋ ಅದರ ಕಡೆ ಎಲ್ಲ ತಯಾರಿಕೆ ನೀವು ಮಾಡ್ಕೋಬೇಕಾಗುತ್ತೆ. ಆ ಕೆಲಸದ ಹೋಗಿ ನುಗ್ಗೋಕ್ ಮುಂಚೆ ಕಣ್ಣು ಮುಚ್ಕೊಂಡು ನುಗ್ಗೋದ್ರ ಅರ್ಥನೇ ಇಲ್ಲ. ಸೊ ಪ್ಲೀಸ್ ಬಿ ಪ್ರಿಪೇರ್ಡ್. ಎಲ್ಲೊಂದು ಕಡೆ ಅದ್ಭುತವಾಗಿ ಓದಿದ್ದೆ, ಲಕ್ ಇಸ್ ವೆನ್ ಆಪರ್ಚುನಿಟಿ ಮೀಟ್ಸ್ ಪ್ರಿಪರೇಷನ್ ಅಂತ.
ಅವನು ಅದೃಷ್ಟ ಗುರು ಅವನ ಮೇಲೆ ಬಂದ್ಬಿಟ್ಟ ಅಂತಾರೆ. ಅದೃಷ್ಟ ಅಲ್ಲ ಅದು. ಅವನಿಗೆ ಅವಕಾಶ ಬಂದಾಗ ಅವನು ತಯಾರಾಗಿದ್ದ ಅಂತ ಅರ್ಥ. ನೀವು ತಯಾರಾಗಿದ್ದಾಗ ಅವಕಾಶ ಬರಬೇಕು. ಪಾಪ ಕೆಲವರು ತಯಾರಾಗಿರ್ತಾರೆ, ಅವ್ರಿಗೆ ಅವಕಾಶಗಳು ಬರೋದಿಲ್ಲ. ಹಾಗಾಗಿ ಈ ಪ್ರಿಪರೇಷನ್, ತಯಾರಾಗಿರೋದು ಮತ್ತು ಅವಕಾಶ ಎರಡೂ ಮುಖ್ಯ ಆಗುತ್ತೆ. ಆಗ ಅವಕಾಶ ಯಾವಾಗ ಬರುತ್ತೋ ಗೊತ್ತಿಲ್ಲ, ನಿಮ್ಮನ್ನು ಹುಡ್ಕೊಂಡು ಬರುತ್ತದೋ. ಆವಾಗ ನೀವು ತಯಾರಾಗಿರಬೇಕು. ನೀವು ತಯಾರಾಗಿಲ್ಲದೆ ಇದ್ರೆ ನಿಮ್ಮ ಜೀವನ ದೊಡ್ಡದಾಗಿ ಬದಲಾಗಲ್ಲ. ಸೊ ನೀವು ಇಷ್ಟಪಡೋ ವಿಷಯಗಳಲ್ಲಿ ನಿಮ್ಮ ಪ್ರಿಪರೇಷನ್ ಎಷ್ಟು ಜಾಸ್ತಿ ಮಾಡ್ಕೊಳ್ತಿರೋ ಅಷ್ಟು ಒಳ್ಳೇದಾಗುತ್ತೆ. ನನ್ನ ಹತ್ರ ಬರ್ತಾರೆ, ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು ಸರ್, ಏನು ಮಾಡ್ಬೇಕು ಸರ್ ಅಂತಾರೆ. ಓದಿ ಅಂತೀನಿ. ಸರ್ ನಾನು ಡಾಕ್ಟರ್ ಆಗ್ಬೇಕು ಸರ್, ಏನು ಮಾಡ್ಬೇಕು ಸರ್? ಓದಿ ಅಂತೀನಿ. ನಾನು ಇಂಜಿನಿಯರ್ ಆಗ್ಬೇಕು ಸರ್, ಓದಿ. ಮೆಕ್ಯಾನಿಕ್ ಆಗ್ಬೇಕು ಸರ್, ಓದಿ. ನಾನು ಲೈಟ್ ಮ್ಯಾನ್ ಆಗ್ಬೇಕು ಸರ್, ಓದಿ. ಎಲ್ಲದಕ್ಕೂ ನಾನು ಓದಿ 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 ಅಂತ ಇರ್ತೀನಿ. ಬಿಕಾಸ್ ಪ್ರಪಂಚದಲ್ಲಿ ನಿಮ್ಗೆ ಬೇಕಾದ್ರೆ ಎಲ್ಲ ವಿಷಯಗಳಿದೆ. ಆ ಇಂಟರ್ನೆಟ್ಟಲ್ಲಿದೆ, ಲೈಬ್ರರಿಲಿದೆ. ನೀವು ಏನೇನು ತಿಳ್ಕೋಬೇಕು ಅಂತ ಆಸೆ ಪಡ್ತಿರೋ ಅದೆಲ್ಲವೂ ಅಲ್ಲಿದೆ. ಅದನ್ನು ಹುಡ್ಕೊಂಡು ನೀವು ತಿಳ್ಕೋಬೇಕಷ್ಟೇ. ಬಿಕಾಸ್ ನಾಲೆಜ್ ಈಸ್ ಪವರ್. ಜ್ಞಾನಕ್ಕಿಂತ ದೊಡ್ಡ ಒಂದು ಶಕ್ತಿ ಇಲ್ಲ. ಪುಟ್ಟಿಂಗ್ ದಟ್ ನಾಲೆಜ್ ಇನ್ ಟು ಆಕ್ಷನ್ ಇಸ್ ಬಿಗ್ಗರ್ ಪವರ್. ಒಬ್ಬರು ಹಿರಿಯರು ಒಂದು ಕತೆ ಹೇಳ್ತಾ ಇದ್ರು. ದೇವರುಗಳೆಲ್ಲ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರಂತೆ, ಈ ಮನುಷ್ಯ ಬೆಳೀತಾ ಇದ್ದಾನೆ, ಅತಿ ಶೀಘ್ರದಲ್ಲಿ ಈ ಮನುಷ್ಯ ನಮ್ಮ ಲೆವೆಲ್ ಬಂದ್ಬಿಡ್ತಾನೆ ಕಣಯ್ಯ, ಇವ್ನು ಏನಾರು ಮಾಡ್ಬಿಟ್ಟು ಕಟ್ ಮಾಡ್ಬೇಕು ಇವ್ನ ಸೈಜ್ನ ಅಂತ ಡಿಸೈಡ್ ಮಾಡಿದ್ರಂತೆ. ಏನು ಮಾಡೋದು ಯೋಚನೆ ಮಾಡಿ ಒಂದು ಐಡಿಯಾ ಮಾಡಿದ್ರಂತೆ. ಒಂದು ಸಣ್ಣ ಪುಟಾಣಿ ಚೋಟಾ ಚೇತನ್ನ ನಮ್ಮ ಕಿವಿ ಹತ್ರನೇ ಕೂರಿಸಿದ್ದಾರೆ, ನಮಗೆ ಕಾಣಲ್ಲ ಅಷ್ಟೇ. ಇಲ್ಲೊಬ್ಬ ಚೋಟಾ ಚೇತನ್ ಕೂತಿದ್ದಾನೆ, ಒಂದು ಸಣ್ಣ ಡೆವಿಲ್ ಅವನು. ನೀವೇನಾರು ಕೆಲಸ ಮಾಡಕ್ಕೆ ಹೊರಟಾಗ ಅವನ ಕಿವಿಯಲ್ಲಿ, ಹೇ ಗುರು ಇವತ್ತೇನಮ್ಮ ಅರ್ಜೆಂಟ್, ನಾಳೆ ಬೇಡಮ್ಮ ಅಂತಾನಂತೆ. ಅಷ್ಟೇ. ಆ ಒಂದು ಸಣ್ಣ ವಿಷಯದಿಂದ ಮನುಷ್ಯ ದೇವರಾಗಿ ಸಾಧ್ಯನೇ ಆಗಿಲ್ಲ ಅಂತ ಹೇಳ್ತಾರೆ. ನೀವೇನೋ ಮಾಡ್ಕೋಬೇಕು ಅಂತೀರಿ, ಮೆತ್ತಿ ಒಂದು ಕಿವಿಯಲ್ಲಿ, ಏನು ಗುರು ನಾಳೆ ಮಾಡಬೇಡಮ್ಮ, ಪೋಸ್ಟ್ಪೋನ್ ಮಾಡಿ ಅಗತ್ಯವಾದ ವಿಷಯಗಳು, ನೀವು ಮಾಡಲೇಬೇಕಾಗಿರೋ ವಿಷಯಗಳನ್ನ ನಾವು ಮಾಡೋದೇ ಇಲ್ಲ. ಅಂದರೆ ಅಂದ್ಕೊಂಡ್ರೆ ಎಲ್ಲ ವಿಷಯ ಮಾಡಬೇಕು ಅಂತಿಲ್ಲ, ಮಾಡಲೂಬಾರದು. ಏನು ಅಗತ್ಯವಾಗಿದೆಯೋ ಅದನ್ನು ಮಾಡಲೇಬೇಕು. ಏನು ಅಗತ್ಯವಾಗಿ ಮಾಡಬೇಕೋ ಅದನ್ನು ಆಗಲೇ ಮಾಡಬೇಕು. ಇಫ್ ಯು ಪೋಸ್ಟ್ಪೋನ್ ಅನ್ನೆಸರ್ಲಿ, ನಿಮಗೆ ನಿಜವಾಗ್ಲೂ ನಿಮಗೆ ಸಿಗಬೇಕಾಗಿರುವಂಥ ಗೌರವಗಳು, ನಿಮಗೆ ಸಿಗಬೇಕಾದಂಥ ಸನ್ಮಾನಗಳು ಎಲ್ಲವೂ ಮಿಸ್ ಆಗಿರುತ್ತೆ. ಬಿಕಾಸ್ ಆಫ್ ಅನ್ನೆಸೆಸರಿ ಪೋಸ್ಟ್ಪೋನ್ಮೆಂಟ್ ಆಫ್ ಎಸೆನ್ಷಿಯಲ್ ಥಿಂಗ್ಸ್. ಈ ಲೈಫ್ ಟೈಮ್ ಅಥವಾ ಜೀವನದೇನು, ಇವತ್ತು ನಾಳೆ ಮತ್ತೆ ಇವತ್ತು ನಾಳೆ, ಈ ಸರಣಿಯ ಇವತ್ತು ನಾಳೆನೇ ಜೀವನ ಆಗುತ್ತೆ. ಹಾಗೆ ನೀವು ಜೀವನ ಅದ್ಭುತವಾಗಿರ್ಬೇಕು ನೀವು ಆಸೆ ಪಟ್ಟರೆ ಬೇರೆ ಎಲ್ಲೂ ಇಲ್ಲ ಗುಟ್ಟು. ಇವತ್ತು ಮತ್ತು ನಾಳೆ ಅದರಲ್ಲೇ ಅಡಗಿದೆ. ನೀವು ಇವತ್ತೇನು ಮಾಡ್ತಾ ಇದ್ದೀರಾ, ಈ ನಾಳೆ ಏನು ಮಾಡ್ತಿದ್ದೀರಾ, ಇವತ್ತು ಮಾಡೋದನ್ನ ನಾಳೆ ಮಾಡೋದನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ನಿಮ್ಮ ಜೀವನ ಪರ್ಫೆಕ್ಟ್ ಆಗಿರುತ್ತೆ. ಇವತ್ತು ನೀವು ಸರಿಗೆ ಮಾಡಿಲ್ಲ ಕೆಲಸ, ನಾಳೆ ಸರಿಗೆ ಮಾಡಿಲ್ಲ, ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಹೇಗೆ ಸಾಧ್ಯ? ಅದು ಅಷ್ಟೇ ಅಲ್ವಾ ಜೀವನ. ಇವತ್ತು ನಾಳೆ ಕಂಟಿನ್ಯೂಸ್ ತಾನೆ ಅದು. ನೀವು ನೋಡಿ, ದೊಡ್ಡ ಚಾಂಪಿಯನ್ಸ್ ನೋಡಿ, ವಿರಾಟ್ ಕೊಹ್ಲಿ ಅದ್ಭುತ ಕ್ರಿಕೆಟ್ ಆಡ್ತಾರೆ. ನಾನು ಹೇಳ್ತೀನಿ ಗುರು, ಮೊನ್ನೆ ಹೋದ ಶನಿವಾರ ಶುರು ಮಾಡಿದ ಗುರು, ನಾನೇ ಬ್ಯಾಟ್ ತೆಕ್ಕೊಟ್ಟೆ ಅವನಿಗೆ. ಎಷ್ಟು ಜನ ಆಡ್ತಾರೆ ನಂಬ್ತೀರಾ ನೀವು? ಸಾಧ್ಯನಲ್ಲ, ಹೋಗಲ್ಲ ಅಂತ ಹೇಳ್ತೀರಿ ಅಲ್ವಾ? ಅಂತ ಒಂದು ಸಾಧನೆ ಮಾಡಬೇಕಾದ್ರೆ ಅದ್ರ ಹಿಂದೆ ಅಷ್ಟೊಂದು ಪರಿಶ್ರಮ ಇರ್ತದೆ, ನಿಮ್ಗೆ ಗೊತ್ತಿದೆ. ದಟ್ ಇಸ್ ಲಾಜಿಕ್. ಒಳ್ಳೆ ಜಿಮ್ ಬಾಡಿ ಇರೋನು ನೋಡ್ತೀರಿ ಬಸ್ ಸ್ಟ್ಯಾಂಡಲ್ಲಿ, ನಿಮಗೆ ಗೊತ್ತಾಗುತ್ತೆ ಇವ್ನು ದಿನ ಎಕ್ಸರ್ಸೈಸ್ ಮಾಡ್ತಾನೆ ಕಣೆ, ನೋಡಿದ್ರೆ ಗೊತ್ತಾಗುತ್ತೆ ಅಂತ. ಎವ್ರಿ ಡೇ ಅವ್ನು ಜಿಮ್ ಹೋಗ್ತಾನೆ, ಎವ್ರಿ ಡೇ ಅವ್ನು ಎಕ್ಸರ್ಸೈಸ್ ಮಾಡ್ತಾನೆ, ಅದಕ್ಕೆ ಅವ್ನ ಬಾಡಿ ಹಂಗಿದೆ. ಅದು ಎಲ್ಲ ಫೀಲ್ಡಲ್ಲೂ ಅದು ಅಪ್ಲೈ ಆಗುತ್ತೆ. ಅದು ದಿಢೀರಂತ ಆಗೋದು ವಿಷಯ ಅಲ್ಲ. ಕಾನ್ಸ್ಟೆಂಟ್ ಎಫರ್ಟ್ ಅದು. ಹಾಗಾಗಿ ನಮ್ಮ ದಿನನಿತ್ಯದ ಅಭ್ಯಾಸಗಳು, ನಮ್ಮ ದಿನಚರಿ ನಮ್ಮ ಜೀವನವನ್ನು ನಿರ್ಣಯ ಮಾಡುತ್ತೆ. ಹಾಗಾಗಿ ಬೆಳಗಿಂದ ಸಂಜೆವರೆಗೂ ನಮ್ಮ ಜೀವನ ನಾವು ಏನು ಮಾಡ್ತಾ ಇದ್ದೀವಿ, ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಆದರೆ, ಒಳ್ಳೆ ರೀತಿ ಬದಲಾವಣೆ ಆಗಿದ್ರೆ ನಮ್ಮ ಜೀವನ ಬದಲಾಗುತ್ತೆ ಅನ್ನೋದೇ ಕಾಮನ್ ಸೆನ್ಸ್.